ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲ್ಕೋಟ್, ಸೊಲ್ಲಾಪುರ ಜಿಲ್ಲೆ. ಕೆಸೆಟ್ ಪೇಪರ್ 2 ಇಂಗ್ಲಿಷ್ ಲಿಟ್ರೇಚರ್. ಇದರಲ್ಲಿ ನಾನು ಇಂಪಾರ್ಟೆಂಟ್ ಮಾಸ್ಟರ್ ಪೀಸ್ ಆ್ಯಂಡ್ ಆ ಮಾಸ್ಟರ್ ಪೀಸ್ ಬರೆದಂಥ ಲೇಖಕರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಓಕೆ, ಈಗ ಇಲ್ಲಿ ತನಕ 75 ಮಾಸ್ಟರ್ ಪೀಸ್ ಆ್ಯಂಡ್ ದೇರ್ ರೈಟರ್ ಬಗ್ಗೆ ನೋಡಿದ್ದೇವೆ. ಈಗ 76 ದ ಲೇಡಿ ನಾಟ್ ಫಾರ್ ಬರ್ನಿಂಗ್. ದ ಲೇಡಿ ನಾಟ್ ಫಾರ್ ಬರ್ನಿಂಗ್, ಕ್ರಿಸ್ಟೋಫರ್ ಫ್ರೈ. ಲೇಡಿ ನಾಟ್ ಫಾರ್, ಇಲ್ಲಿ ತನಕ ನಾವು 75 ನೋಡಿದ್ದೇವೆ. ಈಗ 76, ಇದು 4ನೇ ವಿಡಿಯೋ. ಮಾಸ್ಟರ್ ಪೀಸಸ್ ಆ್ಯಂಡ್ ದೇರ್ ರೈಟರ್. ದ ಲೇಡಿ ನಾಟ್ ಫಾರ್ ಬರ್ನಿಂಗ್, ಕ್ರಿಸ್ಟೋಫರ್ ಫ್ರೈ. ದ ನಿಗರ್ ಆಫ್ ದ ನಾರ್ಸಿಸಸ್. ದ ನಿಗರ್ ಆಫ್ ನಾರ್ಸಿಸಸ್, ಜೋಸೆಫ್ ಕಾನ್ರಾಡ್. ಸ್ಟ್ರೈಫ್ ಗಾಲ್ಸ್ವರ್ದಿ. ಲಾಯಲ್ಟೀಸ್, ಜಾನ್ ಗಾಲ್ಸ್ವರ್ದಿ. ಇಲ್ಲ ನೆನ್ಪಿಡ್ರಿ. ದ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್, ಆಸ್ಕರ್ ವೈಲ್ಡ್. ದ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್. ದ ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್, ಚಾರ್ಲ್ಸ್ ಡಾರ್ವಿನ್. ದ ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್, ಚಾರ್ಲ್ಸ್ ಡಾರ್ವಿನ್. ಎ ಟೇಲ್ ಆಫ್ 2 cities, ಚಾರ್ಲ್ಸ್ ಡಾರ್ವಿನ್. ಇಲ್ಲಿ 2 ನಗರಗಳ ಹೆಸರು ಯಾವುದು ಅಂತ ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿದ್ರು. ಲಂಡನ್ ಮತ್ತು ಪ್ಯಾರಿಸ್. लंदन देखा ये देखा मेरा सारी दुनिया हिंदुस्तान. टेल ऑफ 2 cities, ಚಾರ್ಲ್ಸ್ ಡಾರ್ವಿನ್. ಇಲ್ಲಿ ಕತೆ ಐತ್ರಿ, ಪ್ರೇಮದ ಕತೆ. ಡೇವಿಡ್ ಕಾಪರ್ಫೀಲ್ಡ್, ಚಾರ್ಲ್ಸ್ ಡಾರ್ವಿನ್. ಮಿಡಲ್ ಮಾರ್ಚ್, ಜಾರ್ಜ್ ಎಲಿಯಟ್. ಇದ್ರದ್ದೆಲ್ಲ ಸ್ಟೋರಿ ಇಟ್ಟು ಜಬರ್ದಸ್ತ್ ಅದಾವ್ರಿ. ನಿಮ್ಗೆ ಸ್ಟೋರಿ ಹೇಳುವಾಗ ನಾನು ಹೇಳ್ತೀನಿ. ಈಗ ಕೇವಲ ಯಾಕಂದ್ರೆ ನನಗಟ್ಟು ಫುಲ್ ಕಾನ್ಫಿಡೆನ್ಸ್ ಇಲ್ರಿ ಇಂಗ್ಲೀಷ್ ಲಿಟ್ರೇಚರ್ ಹೇಳುವಾಗ. ಅನಿಸ್ತೀನಿ ನಾನು ನಿಮಗೆ, ನೀವೆಲ್ಲರೂ ಬುದ್ಧಿವಂತರಿದ್ರಿಗೆ ಎಲ್ಲ ಡೀಟೇಲ್ ಆಗಿ ಹೇಳಕ್ ಬರಂಗಿಲ್ಲ. ಮೊದಲು ನಾವು ಸ್ಟಡಿ ಬೇಡಬೇಕಾಗ್ತದೆ ರೀ. ನಾವು ಬರೀ ಸರ್ಟಿಫಿಕೇಟ್ ತೊಗೊಂಡಿದ್ದೇವಮ್ಮ, ಅಷ್ಟು ಶಾಣೆ ಇಲ್ಲ. ಸ್ವಲ್ಪ ಪಾಸ್ ಆಗೇನ್ರಿ ಎಲ್ಲ ಬಾಹ್ಯಾರಟ್ ಮಾಡಿ. ದ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್, ಆಸ್ಕರ್ ವೈಲ್ಡ್. ಗ್ರೇಟ್ ಎಕ್ಸ್ಪೆಕ್ಟೇಷನ್, ಚಾರ್ಲ್ಸ್ ಡಾರ್ವಿನ್. Tale of 2 cities, ಚಾರ್ಲ್ಸ್ ಡಾರ್ವಿನ್. ಡೇವಿಡ್ ಕಾಪರ್ಫೀಲ್ಡ್, ಚಾರ್ಲ್ಸ್ ಡಾರ್ವಿನ್. ಮಿಡಲ್ ಮಾರ್ಚ್, ಜಾರ್ಜ್ ಎಲಿಯಟ್. ದ ಈಗೋಯಿಸ್ಟ್, ಜಾರ್ಜ್ ಮೆರೆಡಿತ್. ಹಾರ್ಡ್ ಟೈಮ್ಸ್, ಚಾರ್ಲ್ಸ್ ಡಾರ್ವಿನ್. ಲೈಫ್ ಅಂಡ್ ಒಪಿನಿಯನ್ ಆಫ್ ಟ್ರಿಸ್ಟ್ರಮ್ ಶಂಡಿ, ಅ ಜೆಂಟಲ್ಮ್ಯಾನ್, ಲಾರೆನ್ಸ್ ಸ್ಟರ್ನ್. ವೇವರ್ಲಿ ಸ್ಕಾಟ್. ದ ಇನ್ಹೆರಿಟರ್ಸ್, ವಿಲಿಯಂ ಗೋಲ್ಡಿಂಗ್ಸ್. ಕ್ಲಾಕ್ ವರ್ಕ್ ಆರೆಂಜ್, ಆಂಥೋನಿ ಬರ್ಗಸ್. ಜಾರ್ಜ್ ಬರ್ನಾರ್ಡ್ ಶಾಸ್ ಪ್ಲೇಸ್, ಸೇಂಟ್ ಜಾನ್. ಹರ್ಟ್ ಬ್ರೇಕ್, ಪಿಗ್ಮ್ಯಾಲಿಯನ್. ಇದು ಅಂತೂ ಭಾಳ ಚಲೋ ಕತೆ ಅದ. ಪಿಗ್ಮ್ಯಾಲಿಯನ್ ಮಾತಾಡೋಮ್ಮ. ಪಿಗ್ಮ್ಯಾಲಿಯನ್ ಒಬ್ಬ ಮೂರ್ತಿಕಾರ ಇರ್ತಾನೆ. ಒಂದು ಕಲ್ಲು ಕೆತ್ತಿ ಒಂದು ಸ್ಟ್ಯಾಚ್ಯೂ ತಯಾರು ಮಾಡಿರ್ತಾನೆ. ಸ್ಟ್ಯಾಚ್ಯೂ ತಯಾರು ಮಾಡಿದ ಭಾಳ ಸುಂದರ ಸ್ಟ್ಯಾಚ್ಯೂ ಆಗಿದೆ ಅಂತ ತಿಳ್ಕೊಂಡು ಆ ಸ್ಟ್ಯಾಚ್ಯೂ ಜೊತೆಗೆ ಮದುವೆ ಆಗ್ತಾನೆ ಪಿಗ್ಮ್ಯಾಲಿಯನ್. ಆ ಒಂದು ಕತೆ. ಒಂದು ಹುಡುಗಿ, ಹೂವ ಮಾರಕ್ಕೆ ಹುಡುಗಿ, ಗೊಲ್ಲೂರು ಹುಡುಗಿ ಅಂತೇಳಿ ನಾವು ಕರಿತೀವಲ್ಲ, ಎಲ್ಲ ಕಡೆ ಆ ಕಡೆ ಈ ಕಡೆ ತಿರುಗಾಡುತ್ತೆ. ಅಂಥ ಹುಡುಗಿ ಕರೆಸಿ ಅದನ್ನು ಆ ಹುಡುಗಿಗೆ ಸ್ವಚ್ಛ ಮೈ ತೊಳೆದು ಸುಂದರವಾದ ಬಟ್ಟೆ ಉಡಿಸಿ ಆ ಹುಡುಗಿಗೆ ಇಂಗ್ಲೀಷ್ ಕಲಿಸ್ತಾನೆ ರೀ. ಪ್ರೊಫೆಸರ್ ಹಿಗ್ಗಿನ್ಸ್ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹುಡುಗಿ. ಮುಂದೆ ಅದ್ರ ಜೊತೆಗೆ ಮದುವೆ ಆಗ್ಬೇಕಂದ್ರೆ ಅದು ಒಲ್ ಅಂತದ್ರಿ. ಮೇಜರ್ ಬಾರ್ಬರಾ, ಮ್ಯಾನ್ ಆ್ಯಂಡ್ ಸೂಪರ್ ಮ್ಯಾನ್. ಇವೆಲ್ಲ ನೆನ್ಪಿಡ್ರಿ. ಉದರಿಂಗ್ ಹೈಟ್. ಎಮಿಲಿ ಬ್ರಾಂಟೆ, 1847. ನಮ್ಮ ದೇಶ ಸ್ವತಂತ್ರ ಆಗಿದ್ದು 1947. ದೇಶ ಸ್ವತಂತ್ರ ಆಗೋ 100 ವರ್ಷದ ಮುಂಚೆನೆ ಇವರು ಬರ್ದಾರ ನೋಡ್ರಿ, ಎಮಿಲಿ ಬ್ರಾಂಟೆ. ಮಿಡಲ್ ಮಾರ್ಚ್, ಜಾರ್ಜ್ ಎಲಿಯಟ್. ಇದು ರಿಪೀಟ್ ಆಗಿದೆ ನೋಡ್ರಿ, ಮಿಡಲ್ ಮಾರ್ಚ್ ಅಲ್ಲಿ.
ಟು ದಿ ಲೈಟ್ ಹೌಸ್ ವರ್ಜಿನಿಯಾ ಉಲ್ಫ್ 1927. ಮಿಸ್ಟರ್ ಡಾಲೋವೆ ವರ್ಜಿನಿಯಾ ಉಲ್ಫ್ 1925. ಗ್ರೇಟ್ ಎಕ್ಸ್ಪೆಕ್ಟೇಷನ್ ಚಾರ್ಲ್ಸ್ ಡಿಕನ್, ಇದನ್ನು ರಿಪೀಟ್ ಆಗಿದೆ ನೋಡ್ರಿ. ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್ ಟು ದಿ ಲೈಟ್ ಹೌಸ್ ರಿಪೀಟ್ ಆಗ್ಯದ್ರಿ. ಜೇನ್ ಐಯರ್ ಚಾರ್ಲೆಟ್ ಬ್ರಾಂಟೆ. ಬ್ಲೀಕ್ ಹೌಸ್ ಚಾರ್ಲ್ಸ್ ಡಿಕನ್ 1853. ಎಲ್ಲಿ ಡೇಟ್ ಬರ್ದಿನಿ ಇಯರ್ ಬರ್ದಿನಿ ನೋಡ್ರಿ ಪಬ್ಲಿಕೇಶನ್, ದಯವಿಟ್ಟು ಅದನ್ನ ನೆನ್ಪಿಟ್ರಿ. ಡೇವಿಡ್ ಕಾಪರ್ಫೀಲ್ಡ್ ಚಾರ್ಲ್ಸ್ ಡಿಕನ್ಸ್ 1850. ಫ್ರಾಂಕೆನ್ಸ್ಟೈನ್ ಮೇರಿ ಶೆಲಿ 1818. ವ್ಯಾನಿಟಿ ಫೇಯರ್ ವಿಲಿಯಂ ಮೇಕ್ಫೀಸ್ ಥ್ಯಾಕ್ರೆ 1848. 1984 ಜಾರ್ಜ್ ಆರ್ವೆಲ್ 1949. ಸಾಕಷ್ಟು ಸಲ ಪಬ್ಲಿಕೇಶನ್ ಡೇಟ್ ಕೇಳಿದ್ರು ಈ ಪ್ರಶ್ನೆ. 1984 ಬರೆದವ್ರು ಯಾರು? ಜಾರ್ಜ್ ಆರ್ವೆಲ್. ಎಷ್ಟನೇ ಇಶ್ಯೂದೊಳಗೆ ಬರೆದಿದ್ರು? 1949. ಸೊ ಇದನ್ನು ತಾವೆಲ್ಲ ನೆನ್ಪಿಟ್ರಿ. ಇಲ್ಲಿ ತನಕ ಒಂದು 100 ಇಂಪಾರ್ಟೆಂಟ್ ಮಾಸ್ಟರ್ ಪೀಸ್ ಮತ್ತು ಅದರ ಲೇಖಕರ ಹೆಸರನ್ನು ನಾನು ಹೇಳಿದ್ದೇನೆ. ಸೊ ಪ್ಲೀಸ್ refer this book and you will get big result. Thank you.